ರಾತ್ರಿಯ ಕತ್ತಲೆಯಲ್ಲಿ ಅಪರಾಧಿಗಳನ್ನು ನಡುಗಿಸುವ ಒಬ್ಬ ನಾಯಕ. ಅವನಿಗೆ ಯಾವುದೇ ಸೂಪರ್ ಪವರ್ ಇಲ್ಲ, ಆದರೂ ಅವನು ಜಗತ್ತಿನ ಅತ್ಯಂತ ಪ್ರಸಿದ್ಧ ಸೂಪರ್ ಹೀರೋಗಳಲ್ಲಿ ಒಬ್ಬ. ಅವನೇ ಬ್ಯಾಟ್ಮ್ಯಾನ್. 1939ರಲ್ಲಿ ಲೇಖಕ ಬಾಬ್ ಕೇನ್ ಮತ್ತು ಬರಹಗಾರ ಬಿಲ್ ಫಿಂಗರ್ ಬ್ಯಾಟ್ಮ್ಯಾನ್ ಪಾತ್ರವನ್ನು ಸೃಷ್ಟಿಸಿದರು. ಅವನು ಮೊದಲ ಬಾರಿಗೆ ಡಿಟೆಕ್ಟಿವ್ ಕಾಮಿಕ್ಸ್ 27ನಲ್ಲಿ ಕಾಣಿಸಿಕೊಂಡನು. ಬ್ಯಾಟ್ಮ್ಯಾನ್ನ ನಿಜವಾದ ಹೆಸರು ಬ್ರೂಸ್ ವೇನ್. ಬಾಲ್ಯದಲ್ಲೇ ತನ್ನ ತಂದೆ ತಾಯಿಯನ್ನು ಕಳ್ಳನ ಗುಂಡಿಗೆ ಕಳೆದುಕೊಂಡ ನಂತರ ಗೋಥಮ್ ನಗರವನ್ನು ಅಪರಾಧಗಳಿಂದ ಮುಕ್ತಗೊಳಿಸುವುದಾಗಿ ಅವನು ಪ್ರತಿಜ್ಞೆ ಮಾಡುತ್ತಾನೆ. ಬ್ರೂಸ್ ವೇನ್ ಜಗತ್ತಿನಾದ್ಯಂತ ಯುದ್ಧ ಕಲೆಗಳು, ತನಿಖಾ ಕೌಶಲ್ಯಗಳು ಮತ್ತು ವಿಜ್ಞಾನವನ್ನು ಕಲಿಯುತ್ತಾನೆ. ನಂತರ ಬಾವಲಿಯಿಂದ ಪ್ರೇರಣೆ ಪಡೆದು ಬ್ಯಾಟ್ಮ್ಯಾನ್ ಎಂಬ ರೂಪವನ್ನು ಸೃಷ್ಟಿಸುತ್ತಾನೆ. ಅವನ ಬಳಿ ಯಾವುದೇ ಅತಿಮಾನವ ಶಕ್ತಿ ಇಲ್ಲ, ಆದರೆ ಅವನ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವೇ ಅವನ ದೊಡ್ಡ ಶಕ್ತಿ. ಬ್ಯಾಟ್ ಮೊಬೈಲ್, ಬ್ಯಾಟ್ ಕೇವ್, ಬ್ಯಾಟ್ ಸೂಟ್ ಮತ್ತು ಅನೇಕ ವಿಶೇಷ ಗ್ಯಾಜೆಟ್ಗಳ ಸಹಾಯದಿಂದ ಬ್ಯಾಟ್ಮ್ಯಾನ್ ಗೋಥಮ್ ನಗರದ ಅಪರಾಧಿಗಳನ್ನು ಎದುರಿಸುತ್ತಾನೆ. ಜೋಕರ್, ರಿಡ್ಲರ್, ಪೆಂಗ್ವಿನ್, ಟೂ ಫೇಸ್, ಬೇನ್ ಮತ್ತು ಸ್ಕೇರ್ ಕ್ರೋ ಮೊದಲಾದ ಭಯಾನಕ ವಿಲನ್ಗಳ ವಿರುದ್ಧ ಅವನು ಅನೇಕ ಬಾರಿ ಹೋರಾಡಿದ್ದಾನೆ. ಅವರಲ್ಲಿ ಜೋಕರ್ನೊಂದಿಗೆ ಅವನ ಹೋರಾಟವೇ ಅತ್ಯಂತ ಪ್ರಸಿದ್ಧ. ಕಾಮಿಕ್ಸ್ ಮಾತ್ರವಲ್ಲ, ಅನಿಮೇಟೆಡ್ ಸರಣಿಗಳು, ವಿಡಿಯೋ ಗೇಮ್ಗಳು ಮತ್ತು ಹಲವು ಸಿನಿಮಾಗಳ ಮೂಲಕ ಬ್ಯಾಟ್ಮ್ಯಾನ್ ವಿಶ್ವದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾನೆ. ಬ್ಯಾಟ್ಮ್ಯಾನ್ ನಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತಾನೆ: ನಿಜವಾದ ಹೀರೋ ಆಗಲು ಸೂಪರ್ ಪವರ್ ಅಗತ್ಯವಿಲ್ಲ, ಧೈರ್ಯ, ಶಿಸ್ತು, ಬುದ್ಧಿವಂತಿಕೆ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಮನಸ್ಸಿದ್ದರೆ ಸಾಕು. ಇದೇ ಬ್ಯಾಟ್ಮ್ಯಾನ್ನ ಅದ್ಭುತ ಇತಿಹಾಸ. Subscribe for more videos.